ಈ ಬಾರಿ ಸಚಿವರ ಲಿಸ್ಟ್ನಲ್ಲಿ ಆರ್.ಬಿ. ತಿಮ್ಮಾಪುರ್ ಹೆಸರು ಕೂಡ ಉಲ್ಲೇಖ ಆಗಲಿಲ್ಲ. ಸೊ ಹಾಗಾಗಿ ನನ್ನ ಬಗ್ಗೆ ವರಿಷ್ಠರಿಗೆ ಚಾಡಿ ಹೇಳಿದ್ದಾರೆ ಅನ್ನುವಂತ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ್. ಆರ್.ಬಿ. ತಿಮ್ಮಾಪುರ್ ಮೇಲೆ ಇದೀಗ ಕೆಲವೊಂದಿಷ್ಟು ಆರೋಪಗಳು ಕೂಡ ಕೇಳಿಬಂದಿತ್ತು. ಅಬಕಾರಿ ಇಲಾಖೆ ಅಕ್ರಮ ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ನನ್ನ ಬಗ್ಗೆ ವರಿಷ್ಠರಿಗೆ ಯಾರೋ ಚಾಡಿಯನ್ನ ಹೇಳಿದ್ದಾರೆ ಅಂತ ಆರ್.ಬಿ. ತಿಮ್ಮಾಪುರ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಪಕ್ಷದ ಒಳಗೆ ಯಾವುದೇ ಕಾರಣದ ಕೈ ಆಟ ಆಡ್ತಿದೆ. ಹಾಗಾಗಿ ಈ ರೀತಿಯಾಗಿ ಯಾರ ಬಣ ಅನ್ನೋದಕ್ಕಿಂತ ಕುತಂತ್ರಿಗಳು ಇದ್ದಾರೆ. ಆರ್.ಬಿ. ತಿಮ್ಮಾಪುರ್ ಹೇಳಿಕೆ ಇದು. ಎಲ್ಲಾ ಪಕ್ಷದಲ್ಲೂ ಇಂಥವರು ಇದ್ದೇ ಇರ್ತಾರೆ. ವರಿಷ್ಠರ ಕಿವಿ ಚುಚ್ಚುವವರು ಬಹಳ ಜನ ಇದ್ದಾರೆ. ಹೈ ನಾಯಕರ ಮುಂದೆ ಇಲ್ಲ ಸಲ್ಲದನ್ನ ಹೇಳಿರ್ತಾರೆ. ಹಾಗಾಗಿ ನನಗೆ ಅವಕಾಶ ಸಿಕ್ಕಿಲ್ಲ ಅಂತಾರೆ ಆರ್.ಬಿ. ತಿಮ್ಮಾಪುರ್. ಹೀಗಾಗಿ ಸಿಗಬೇಕಾಗಿದ್ದ ಸಚಿವ ಸ್ಥಾನ ಕೈ ತಪ್ಪಿ ಹೋಗಿದೆ. ಹೈಕಮಾಂಡ್ಗೆ ಈ ಕುತಂತ್ರಿಗಳಿಂದ ಕಿವಿ ಚುಚ್ಚುವ ಕೆಲಸ ಆಗಿದೆ. ಯಾವುದೇ ನಿರ್ಧಾರ ಮಾಡಿದ್ರೂ ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಆಗಬೇಕು. ನಾನು ಪಕ್ಷ ಬಿಟ್ಟು ಯಾವುದೇ ತೀರ್ಮಾನ ಮಾಡಲ್ಲ ಅಂತ ಆರ್.ಬಿ. ತಿಮ್ಮಾಪುರ್ ಹೇಳಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಮಾಜಿ ಸಚಿವ ತಿಮ್ಮಾಪುರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಸ್ತರಣೆ ಆಗಿದೆ. ಒಂದಿಷ್ಟು ಹಿರಿಯ ಸಚಿವರುಗಳು ಅಂದ್ರೆ ಹಿಂದೆ ಇದ್ದಂತಹ ಸಚಿವರುಗಳಿಗೂ ಕೂಡ ಈಗ ಸ್ಥಾನಮಾನ ಕೈತಪ್ಪಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ್ ಅವರಿದ್ದಾರೆ. ಮಾತನಾಡಿಸ್ತೇನೆ. ತಿಮ್ಮಾಪುರ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪೋದಿಕ್ಕೆ ಬಣ ರಾಜಕೀಯ ಕಾರಣ ಅಥವಾ ತಾವೊಬ್ರು ಫೇವರೇಟ್ ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಕೈ ತಪ್ತಾ ಅಂತ? ಹೈಕಮಾಂಡ್ಗೆ ಯಾರ್ಯಾರು ಮಿಸ್ಗೈಡ್ ಮಾಡಿರ್ಬೇಕಂತ ಅನ್ನಿಸ್ತದೆ. ತಪ್ಪು ತಿಳುವಳಿಕೆ ಕೊಡೋದು, ತಪ್ಪನ್ನೇ ಹೇಳೋದು, ಅದೇನೋ ಒಂದು ಆಗಿರಬೇಕು. ಅದರಲ್ಲಿ ನನ್ನ ಸಮಾಜ ಹಾಗೂ ನಮ್ಮಲ್ಲಿ ನಾಯಕತ್ವ, ನಮ್ಮ ನಾಯಕತ್ವದಲ್ಲಿ ಒಬ್ಬ ಬೆಳಿಬೇಕಾದ್ರೆ 30 ವರ್ಷ 40 ವರ್ಷ ಬೇಕಾಗ್ತದೆ. ಅವ್ನು ಬೆಳೆದ್ರಾಗ ಅವ್ನು ಚಿವಿಟ್ ಹಾಕುವಂಥ ಕೆಲಸ ಮಾಡಿದಾಗ ಯಾವ ಸಮಾಜಕ್ಕೆ ನೋವು ಆಗೋದಿಲ್ಲ, ಯಾವ ವ್ಯಕ್ತಿಗೆ ನೋವು ಆಗೋದಿಲ್ಲ. ಅದಕ್ಕೆ ನನ್ನ ನೋವು ಏನು ಅನ್ನಿಸ್ತದೆ ಅಂದರೆ, ಯಾಕಪ್ಪ ತೆಗೆದ್ರಿ, ಮೊದಲೇ ನನ್ನ ಸಮಾಜ ಹಿಂಗೆ ಎಲ್ಲೋ ಒಂದು ಕಡೆ ನಾನು ಕೆಲಸ ಮಾಡಬೇಕು, ಅವ್ರ ಮೇಲ್ ತರಬೇಕು ಅಂತಕ್ಕಂಥ ತಾವು ಕೊಟ್ಟಂಥ ಇಲಾಖೆಯಲ್ಲೇ ನಾನು ಅವಕಾಶ ಮಾಡಿಕೊಂಡೆ. ಈಗ ನನಗೊಂದು ಅವಕಾಶ ಮಂತ್ರಿ ಆಗಿದ್ರೆ ಆ ಸಮಾಜಗಳಿಗೆ ಯಾವ ತಳಪಾಯಕ್ಕೆ ಹೋಗಿದ್ದಾವೆ, ಯಾರು ಮೇಲೆತ್ತಕ್ಕೆ ಆಗ್ಲಾರ್ದಂಥ ಸಮಾಜಗಳಿದ್ದಾವೆ, ಅವ್ರನ್ನ ಎತ್ತಬೇಕು ಅಂತಕ್ಕಂಥ ಕಾಳಜಿ ಇರ್ತಕ್ಕಂಥ ನನಗೆ ಸಡನ್ನಾಗಿ ನೋವು ತಂದದ್ದು ನನಗಂತೂ ನೋವು. ಯಾಕೆ ಎಂಟೈರ್ ಬಾಂಬೆ ಕರ್ನಾಟಕ ಹೈದರಾಬಾದ್ ಅಂದರೆ ಉತ್ತರ ಕರ್ನಾಟಕದಲ್ಲೇ ರಿಪ್ರೆಸೆಂಟೇಷನ್ ಇದೆ. ಬೇರೆ ಪಕ್ಷದವರೆಲ್ಲ ಅಲ್ಲಿ ಡೆಪ್ಟಿ ಸಿ ಎಂ ಮಾಡ್ತಾರೆ, PWD ಕೊಡ್ತಾರೆ, ಇರಿಗೇಷನ್ ಕೊಡ್ತಾರೆ, MP ಟಿಕೆಟ್ ಕೊಡ್ತಾರೆ, ಅಲ್ಲಿ ಬೆಳೆಸ್ತಾರೆ, ಆ ಸಮಾಜಕ್ಕೆ ಒಂದು ಪುಷ್ಟಿ ಕೊಡ್ತಾರೆ. ನಮಗೇನಾಗಿದ್ದೀರಿ, ನಾವ್ಯಾಕೆ ಇದನ್ನು ಮಾಡ್ತಾ ಇದ್ದೀವಿ? ಅದಕ್ಕೆ ನನ್ನ ಕಾರ್ಯಕರ್ತರು, ಸಮಾಜ, ನಾನು ನಮ್ಮನ್ನು ಯಾವ ರೀತಿ ನಡೆಸ್ಕೋತಾರೆ ಆ ರೀತಿ ನಾವು ಇರೋದ್ರ ಜೊತೆಗೆ ನಾವು ಅವ್ರು ಏನು ಹೆಜ್ಜೆ ಇಡ್ತಾರೆ ನಾವು ಹೆಜ್ಜೆ ಇಡ್ತೀವಿ. ಬಟ್ ಇದೆಲ್ಲ ಪಾರ್ಟಿ ಒಳಗಡೆ, ನಾಟ್ ಪಾರ್ಟಿ ಹೊರಗಡೆ. ಇಲಾಖೆಯಲ್ಲಿ ಭ್ರಷ್ಟಾಚಾರ ವಿಚಾರ ಬಂದಾಗ್ಲೂ ಕೂಡ ಮುಲಾಜಿಲ್ದೆ ಎಲ್ರನ್ನೂ ಕಿತ್ತೋಗಿದ್ರಿ. ಯಾವುದೇ ಕಾರಣಕ್ಕೂ ತಮ್ಮ ಮೇಲೆ ತಮ್ಮ ತನಕ ಅದನ್ನ ಎಳ್ಕೊಂಡ್ಲಿಲ್ಲ. ಆದ್ರೂ ಕೂಡ ತಿಮ್ಮಾಪುರ್ ಅವ್ರ ಮೇಲಿದ್ದಂತ ಸಿಟ್ಟೇನು ಹಂಗಾದ್ರೆ ಅಂತ ಹೈಕಮಾಂಡ್ಗಿತ್ತ ರಾಜ್ಯ ನಾಯಕರಿಗಿತ್ತ ಅಂತ ಹೇಳ್ತಿದ್ದೀನಿ. ಅದನ್ನ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ಬೇಕಾಗತ್ತೆ. ನಾವು ಪಬ್ಲಿಕ್ಕಿಗೆ ಕೇಳಕ್ಕಲ್ಲ ಅಂತ ಅದೊಂದು ಚೌಕಟ್ಟಿದೆ, ಪಕ್ಷದ ಚೌಕಟ್ಟಿದೆ. ನನ್ನ ನೋವನ್ನು ಎಕ್ಸ್ಪ್ರೆಸ್ ಮಾಡಿದ್ದೆ, ನನ್ನ ಸಮಾಜದ ನೋವನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಬಟ್ ಅದು ನಾವು ಎಲ್ಲವನ್ನೂ ನಾನು ಬಯಲಿಗೆ ಇಡ್ತಕ್ಕಂಥದ್ದಿಲ್ಲ. ನನ್ನ ಪಕ್ಷದ ಸಿದ್ಧಾಂತ ಹಾಗೂ ಆ ಚೌಕಟ್ಟಿನಲ್ಲೇ ನಾನು ಇರಬೇಕಾದ್ರೆ ನಾನು ಆ ಚೌಕಟ್ಟಿನಲ್ಲಿ. ತಾವೀಗ ಸಾತ್ವಿಕ ಸಿಟ್ಟನ್ನ ವ್ಯಕ್ತಪಡಿಸ್ತಿದ್ದೀರಿ. ಈ ಸಾತ್ವಿಕ ಸಿಟ್ಟು ಹೈಕಮಾಂಡ್ ನಾಯಕರಿಗೆ ಅರ್ಥ ಆಗತ್ತಾ? ಅಲ್ಲಿ ಏನೇನೋ ಮಿಸ್ಗೈಡ್ ಆಗ್ತಾನೆ ಇದೆ. ಅದು ಯಾರ್ಯಾರು ಹೋಗಿ ಮಿಸ್ಗೈಡ್ ಮಾಡೋದು ಮತ್ತೊಂದು ನಡೀತಾನೆ ಇರ್ತಾ ಇದೆ. ಅದು ನನ್ನ ಮೇಲೇನೂ ಮಿಸ್ಗೈಡ್ ಮಾಡ್ತಕ್ಕಂಥ ಕೆಲಸ ಆಗಿದೆ. ಇನ್ನೆಲ್ಲ ನಿಭಾಯಿಸ್ತೀನಿ. ಅದೆಲ್ಲ ಶಕ್ತಿ ದೇವರು ಕೊಟ್ಟಿದ್ದಾನೆ. ಐ ಆಮ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಆರ್.ಬಿ. ತಿಮ್ಮಾಪುರ್ ಅವರ ಮಾತು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.